ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊತ ನಾವು ಈ ಕಡೆ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ನಾನು ಇವತ್ತು ರೆಸಿಪಿ ಏನಂದರೆ ಇಡ್ಲಿ ಯಾವ ಥರ ಮಾಡೋದು ಅಂದರೆ, ನಾನು ಇಡ್ಲಿ ಪಾಕೆಟ್ ತೊಗೊಂಡು ಇದನ್ನು ನೆನೆ ಇಟ್ಕೊಂಡೇನಿ. ಆಮೇಲೆ ಇಡ್ಲಿ ಎಷ್ಟು ನೀವು ರವೆ ತೊಗೋತಿರಲ್ಲ ಮಾಫು ಅದರ ಹಾಫು, ಅಂದರೆ ಈಗ 1 ಲೋಟ ನಾವು ಇಡ್ಲಿ ರವೆ ತೊಗೊಂಡ್ರೆ ಹಾಫನ್ನು ನಾವು ಉದ್ದಿನಬೇಳೆ ತೊಗೊಂಡು ಅದನ್ನು ನುಣ್ಣಗೆ ರುಬ್ಕೊಂಡು ಇದರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಈ ಥರ ನೋಡಿ ನೊರೆ ಬರುತ್ತೆ. ಈ ಥರ ನೊರೆ ಬಂದರೆ ಇಡ್ಲಿ ಸಾಫ್ಟಾಗಿ ಬರ್ತದಂತ ಅರ್ಥ. ಇವಾಗ ಕೊಬ್ಬರಿ ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡಿಕೊಂಡು ಅಂದರೆ ಹಸಿಮೆಣಸಿನ್ಕಾಯಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಕೊಬ್ಬರಿ ಹಾಕ್ಕೋಬೇಕು. ಕೊಬ್ಬರಿ ಯಾಕೆ ಹುರಿಯೋದು ಅಂದರೆ, ಚಟ್ನಿ ಮಾಡ್ತೇವಲ್ಲ ಅದು ಹಳಸೋದು ಚಾನ್ಸಸ್ ಇರುತ್ತೆ. ಈ ಥರ ನಾವು ಸ್ವಲ್ಪ ಇದು ಹುರ್ಕೋತೇವಲ್ಲ ಕೊಬ್ಬರಿನ, ಹಳಸೋ ಚಾನ್ಸಸ್ ಕಮ್ಮಿ ಇರುತ್ತೆ, ಹಳಸೋದಿಲ್ಲ ಜಲ್ದಿ, ಅಂದರೆ ಹುಳಿ ಆಗೋದಿಲ್ಲ. ಫ್ರೈ ಮಾಡಿಕೊಂಡು ಜಸ್ಟ್ ಅಂದರೆ ಸ್ವಲ್ಪ ಕಂದು ಬಣ್ಣ ಬರೋದಷ್ಟು ಫ್ರೈ ಮಾಡಿಕೊಂಡ್ರೆ ಯಾವುದೇ ಚಟ್ನಿ ಆಗಲಿ ಹುಳಿ ಆಗೋದೇ ಇಲ್ಲ. ಇವಾಗ ನೋಡಿ ನಾನು ಒಂದು ಚೂರೇ ಅಲ್ಲ ಹಾಕ್ತಾಯಿದ್ದೀನಿ. ನಾನು 2 ಕಾಳು ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡೀನಿ. ಈ ಥರ ಫ್ರೈ ಮಾಡ್ಕೊಳ್ಳಿ. ಈಗ ಆಗಿದೆ, ಇದು ಎತ್ತಿಟ್ಕೊಂಡನ ಆರಾಮಟ. ಇವಾಗ ಇಡ್ಲಿಗೆ ನಾನು ಉದ್ದಿನಬೇಳೆ ಅಂದರೆ ಹಿಟ್ಟು, ಈ ಇಡ್ಲಿ ಹಿಟ್ಟು ಏನಿದೆಯಲ್ಲ ಇದನ್ನು ನೆನೆ ಇಟ್ಕೊಂಡು ನುಣ್ಣಗೆ ಇಡ್ಲಿ ನುಣ್ಣಗೆ, ಅಂದರೆ ನಾನು ಈ ರವಕ್ಕೆ ನಾನು ನುಣ್ಣಗೆ ಉದ್ದಿನಬೇಳೆ ಹಾಕಿ ರುಬ್ಕೊಂಡು ಮತ್ತು ಉಪ್ಪು ಹಾಕ್ಕೊಂಡು ಈ ಥರ ನಾನು ಕಲಿಸಿಟ್ಕೊಂಡೀನಿ. ಈ ಥರ ಬಂದಿದೆ ನೋಡಿ. ಇದಕ್ಕೆ ನಾವು ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ, ಅಂದರೆ ಮಕ್ಕಳು ಸ್ವಲ್ಪ ಕಲರ್ಫುಲ್ಲಾಗಿರ್ತದಲ್ಲ, ಚೆಂದ ಕಾಣ್ತದೆ ಅಂತಂದು ಹಾಕೋಣ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಇಡ್ಲಿ ಬಾಣಲಿ ಇಟ್ಕೊಂಡೀನಿ. ಇದಕ್ಕೆ ನೀರು ಹಾಕ್ಕೊಳ್ಳಿ, 1 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ನಿಮಗೆ ಪ್ರಮಾಣ ಗೊತ್ತಿದ್ದರೆ ಪ್ರಮಾಣದ ಮೇಲೆ ಹಾಕ್ಕೊಳ್ಳಿ, ಇಲ್ಲ ಗ್ಲಾಸ್ ಅಳತೆ ಇಟ್ಕೊಂಡು ಗ್ಲಾಸ್ ಮೇಲೆ ಹಾಕ್ಕೊಳ್ಳಿ. ಇದು ನಾನು ಸ್ಟ್ಯಾಂಡ್ ಇಡ್ತಾ ಇದ್ದೀನಿ. ನಿಮ್ಮ ಹತ್ರ ಇದ್ದರೆ ನೀವು ಸ್ಟ್ಯಾಂಡ್ ಇಟ್ಕೋಬೋದು, ಇಲ್ಲ ಒಂದು ಬಟ್ಲು ಇಟ್ಕೊಂಡು ಅದ್ರ ಮೇಲೆ ನೀವು ಇಟ್ಕೋಬೋದು. ಇವಾಗ ನೋಡಿ ನಾನು ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಇದಕ್ಕೂ ಎಣ್ಣೆ ಹಚ್ಕೊಳ್ಳಿ, ಅಂದರೆ ಇಡ್ಲಿ ನೈಸಾಗಿ ಅಂಟ್ಕೊಳೋದಿಲ್ಲ ತಾಟಿಗೆ. ಈ ಥರ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಆಮೇಲೆ ನೀವು ಸೋಡಾ ಪುಡಿ ಹಾಕೋತಿದ್ರೆ ಹಾಕೋಬೋದು. ನಾನು ಹಾಕ್ಕೊಂಡಿಲ್ಲ, ಯಾಕಂದರೆ ಹಿಟ್ಟು ಆಗಲೇ ನೊರೆ ಬಂದಿದ್ದರಿಂದ ನಾನು ಹಾಕ್ಕೊಂಡಿಲ್ಲ. ಜಸ್ಟ್ ಈ ಥರ ಅಳಗಡಿಸ್ಕೊಂಡು ನೋಡಿ. ಈಗ ನಾನು ಒಂದೊಂದಾಗಿ ಇಟ್ಕೊಳತ್ತೀನಿ. ಇವಾಗ ನೋಡಿ ನಾನು 8 ಸಟ್ಟಿಂದ ಇಡ್ಲಿ ಹಾಕಿಟ್ಟೇನೆ. ಇವಾಗ ಏನಿದೆಯಲ್ಲ ಇದು ವಿಸಿಲ್ ತಾನಾಗಲೇ ಕೂಗುತ್ತೆ. ಇದಕ್ಕೆ ವಿಸಿಲ್ ಇದೆ, ಇದು ತಾನಾಗಲೇ ಅದು ಒಳಗಡೆ ಏನು ಬೇಯುತ್ತಲ್ಲ ಅದು ತಾನಾಗಲೇ ಆಗುತ್ತೆ. ಆವಾಗ ಬಂದ್ ಮಾಡ್ಕೊಳೋಣ. ಇವಾಗ ಆರಿದೆ, ಇದು ಆರಿಂದ ನಾನು ಕೊಬ್ಬರಿ ಏನು ಹುರ್ಕೊಂಡಿದ್ನಲ್ಲ ಇದಕ್ಕೆ ಹಾಕ್ಕೊಳಕತ್ತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಒಂಚೂರು ಜೀರಿಗೆ ಹಾಕ್ಕೊಂಡೆ ನಾನು. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ನೋಡಿ ಒಂದು ಒಗ್ಗರಣೆ ಹಾಕೋಣ. ಚಟ್ನಿಗೆ ಎಣ್ಣೆ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಕರಿಬೇವು, ಜೀರಿಗೆ, ಸಾಸಿವೆ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿಕೊಂಡು ಇದು ಚಟ್ನಿ ಏನು ರುಬ್ಕೊಂಡಿನಲ್ಲ ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ ಚಟ್ನಿ ರೆಡಿ ಆಯಿತು. ನಾನು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡಿನಿ, ಯಾಕಂದರೆ ಇಡ್ಲಿ ಖಾರವಾಗಿರಬೇಕು, ಹಾಗಾಗಿ ನೋಡಿ ಇವಾಗ ನಮ್ಮ ಚಟ್ನಿ ರೆಡಿಯಾಗಿದೆ. ಇವಾಗ ನೋಡಿ ಚಟ್ನಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಚಟ್ನಿ ಮಾಡ್ಕೊಳ್ಳಿ. ನೋಡಿ ಇವಾಗ ಇಡ್ಲಿ ಆಗಿದೆ ಅಂತ ನೋಡೋಣ. ನೋಡಿ ಈ ಥರ ವಿಸಿಲ್ ಬರುತ್ತೆ, ಇದಾಗಿದೆ ಅಂತ ಅರ್ಥ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ತಣ್ಣಗಾಗಕ್ಕೆ ಬಿಟ್ಟು ಆಮೇಲೆ ನಂತರ ತೆಗಿಯೋಣ. ನೋಡಿ ಈಗ ಇಡ್ಲಿ ರೆಡಿಯಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾವು
ಮಾಡೋ ಮೆಥಡ್ ಕರೆಕ್ಟಾಗಿದ್ದರೆ ಇಡ್ಲಿ ಸಾಫ್ಟಾಗಿ ಬರುತ್ತೆ. ಈಗ ತೆಗೆದು ತೋರಿಸ್ತೀನಿ ನಿಮ್ಗೆ ಯಾವ ಥರ ಅಂತ. ಇಲ್ಲಿ ನೋಡಿ, ಈ ಥರ ನೀರಲ್ಲಿ ಅದ್ದಿಕೊಂಡು, ಈ ಸ್ಪೂನ್ನ ನೀರಲ್ಲಿ ಅದ್ದಿಕೊಂಡು ಈ ಥರ ನೋಡಿ ಒಂದೊಂದಾಗಿ ಎಷ್ಟು ಚೆನ್ನಾಗಿ ಬರುತ್ತೆ. ಅಂಟ್ಕೊಳೋದಿಲ್ಲ, ಏನಿಲ್ಲ. ನಾವು ಕರೆಕ್ಟಾಗಿ ಪ್ರಮಾಣವಾಗಿ ರವೆ ಮತ್ತು ಉದ್ದಿನಬೇಳೆ ಹಾಕೋದ್ರಿಂದ ಇಡ್ಲಿ ಸಾಫ್ಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಸಾಫ್ಟಾಗಿ, ನೋಡ್ಕೊಳ್ಳಿ. ಇವಾಗ ಚಟ್ನಿ ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಚಟ್ನಿ ಕೂಡಿ. ಕೊತ್ತಂಬರಿ ಸೊಪ್ಪು ಏನು ಹಾಕಿದ್ನೆಲ್ಲ ಅದರೊಳಗೆ ಕಾಣ್ತಿದೆ ನೋಡಿ. ಅದೇ ಒಂದು ತೋರಿಸ್ತೇನೆ ನಿಮಗೆ ಇವಾಗ. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರಾಗಿರುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಮಾಡ್ಕೊಳ್ಳಿ, ಇಡ್ಲಿ ತಿನ್ಕೊಳ್ಳಿ ಅಂತ ಹೇಳ್ತಾ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಬಾಯ್.